ವೆಲ್ಕಮ್ ಗಾಯ್ಸ್, ನಮ್ಮ ಮಂಗಳೂರಿನ ಡೇ ಟು ಟ್ರಿಪ್ ವಿಡಿಯೋ ತುಂಬ ದಿನ ಆದಮೇಲೆ ಹಾಕ್ತಾಯಿದ್ದೀನಿ. ಸೊ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ IRCTC ಆ್ಯಪ್ ಜೊತೆ ಗುದ್ದಾಡಿ ತತ್ಕಾಲ್ನಲ್ಲಿ ಟಿಕೆಟ್ ತೊಗೊಂಡು ಅಲ್ಲಿಂದ ಹೊರಟಿದ್ದೆ ಮಲ್ಪೆ ಕಡೆಗೆ. ದಾರಿ ಉದ್ದಕ್ಕೆ ಸಾಕ್ತಾಯಿತ್ತು. ಮಧ್ಯದಲ್ಲಿ ಯಾರೋ ಸ್ನೇಹಿತರು ಕೊಟ್ಟಂಥ ಐಡಿಯಾದಿಂದ ಒಂದು ರೂಟ್ ತಗೊಂಡ್ವಿ. ಎಡಗಡೆಗೆ 12 ಕಿಲೋಮೀಟ್ರ್ ಸಮುದ್ರ, ಬಲಗಡೆಗೆ ಐಲ್ಯಾಂಡ್. ಸೊ ಹಾಗೇ ನೋಡ್ಕೊತ ಬಂದರೆ ಇದು ಮಲ್ಪೆಗಿಂತ ಮೊದಲು ಇದೊಂದು ಬ್ರಿಡ್ಜ್ ಸಿಕ್ತು. ಬ್ರಿಡ್ಜ್ ಮೇಲೆ ನಿಂತ್ಕೊಂಡ್ರೆ ಸಮುದ್ರ, ಇನ್ನೊಂದು ಕಡೆ ಅವಾಗ ತಾನೇ ಮೀನು ಇಟ್ಕೊಂಬಂದಂಥ ದೋಣಿಗಳ ಸಾಲು ಎಲ್ಲ ಕಾಣಿಸ್ತಾಯಿತ್ತು. ಅದು ಎಲ್ಲದ್ರ ಜೊತೆಗೆ ನಮ್ಮದು ಸೆಲ್ಫಿ ತೊಗೊಂಡು ಹಂಗೆ ಮುಂದಕ್ಕೆ ಹೋಗಿದ್ದೆ. ಸೆಂಟ್ ಮೇರಿಸ್ ಐಲ್ಯಾಂಡ್ಗೆ ಹೋಗುವಂಥ ಟಿಕೆಟ್ ಕೊಡುವಂಥ ಕೌಂಟ್ರು. ಮೊದಲು ಅಲ್ಲಿ ಇರಲಿಲ್ಲ, ಆಮೇಲೆ ಕಾದು ಅವ್ರು ಬಂದ ಮೇಲೆ ಟಿಕೆಟ್ ತೊಗೊಂಡ್ಮೇಲೆ ಅಲ್ಲಿಂದ ಹೊರಟಿದ್ದೆ ಈ ಫೆರಿನಲ್ಲಿ. ಸೊ ಹೊರಗಡೆಯಿಂದ ಯಾವುದೋ ಫುಡ್ನ ತೊಗೊಂಡೋಗಲ್ಲ ಅಂತೇಳಿ ಅಲ್ಲೇ ಇರಿಸ್ಬಿಟ್ರು. ಸೊ ನನ್ನ ಮಗಳು ಫಸ್ಟು, ನಾನು ಸೆಕೆಂಡು, ಮನೆಯವರು ಲಾಸ್ಟು. ಸೊ ಕೂತ್ಕೊಂಡ್ವಿ. ಮಗಳಿಗಂತೂ ಫುಲ್ಲು ಜೋಶು, ಏಕೆಂದರೆ ಇದೇ ಫಸ್ಟ್ ಸರಿ ಅವಳು ಸಮುದ್ರದ ಮೇಲ್ಗಡೆ ಅದು ದೊಡ್ಡ ಬೋಟಲ್ಲಿ ಟ್ರಾವೆಲ್ ಮಾಡ್ತಿದ್ದಾಳೆ. ಸೊ ಖುಷಿಯಾಗಿ ಹೋಗಿ ಹೇಳ್ತಾ ಇದ್ಲು ಸೆಂಟ್ ಮೇರಿಸ್ ಐಲ್ಯಾಂಡ್ಗೆ ಜೈ ಅಂತ. ಸೊ ಅಲ್ಲಿಗೆ ಆ ಟೈಮ್ಗೆ ಅಡಿಗೆಲ್ಲ ಕ್ಯಾಪ್ಟನ್ ಸಾಂಗ್ ಹಾಕೋದು ಶುರುವಾಯ್ತು ನೋಡಿ. ನಮ್ಮ ಹುಡುಗರು ಜೋಶ್ ಡ್ಯಾನ್ಸು. ಒಂದು ಕಡೆ ಊರ್ಗರಿಯೋರಂಥ ಅಲೆಗಳ ಮಧ್ಯದಲ್ಲಿ ನಮ್ಮನ್ನು ಸೇಫಾಗಿ ಕರ್ಕೊಂಡು ಹೊರಟ್ರು ನಮ್ಮ ಕ್ಯಾಪ್ಟನ್. ತುಂಬ ಖುಷಿಯಾಗುತ್ತೆ ಇವೆಲ್ಲ ನೋಡಿದಾಗ ಅನಿಸೋದು, ಮನುಷ್ಯ ಏನು ಕನಿಷ್ಠ ರೀ ಜಗತ್ತಿನ ಮುಂದೆ ಅಂತ. ಸೊ ಈ ತುಯ್ದಾಡೋಂಥ ಬೋಟಲ್ಲಿ ಹಂಗೇ ಸಾಗ್ತಾ ಅಲ್ಲಿಂದ ಇನ್ನೊಂದು ಬೋಟಿಗೆ ನಮ್ಮನ್ನ ಸಾಗಿಸ್ತಾರೆ ಸಮುದ್ರದ ಮಧ್ಯದಲ್ಲಿ. ಆ ಬೋಟು ನಮ್ಮನ್ನ ನೇರವಾಗಿ ಕರ್ಕೊಂಬಂದು ಬಿಡೋದೆ ಸೆಂಟ್ ಮೇರಿಸ್ ಐಲ್ಯಾಂಡ್. ವೆಲ್ಕಮ್ ಟು ಸೆಂಟ್ ಮೇರಿಸ್ ಐಲ್ಯಾಂಡ್. ಸೊ ಮಗಳಂತೂ ಸಮುದ್ರದ ನೀರಲ್ಲಿ ನಡ್ಕೊಂಡು ಬಂದು ಖುಷಿಯಾಗದ್ಲು. ಸೊ ಇಲ್ಲೊಂದು ವಿಚಿತ್ರ ಇದೆ, ಎಲ್ಲ ಕಲ್ಲುಗಳು ಒಂದೇ ಷಟ್ಕೋನಾಕೃತಿ ಅಥವಾ ಎಕ್ಸಗನ್ ಶೇಪಲ್ಲಿ ಇರ್ತವೆ. ಏನು ಅಂತ ಹೇಳಿದ್ರೆ ಇವನ್ನ ಸುಮಾರು 60 ಬಿಲಿಯನ್ ಇಯರ್ಸ್ ಹಿಂದೆ ಹುಟ್ಟಿದಂಥ ಶಿಲೆಗಳು ಅಂತ ಕರೀತಾರೆ. ನೀವು ಇಡೀ ದ್ವೀಪದಲ್ಲಿ ಎಲ್ಲೇ ನೋಡಿದ್ರು ಕೂಡ ಇದೇ ಶೇಪಲ್ಲೇ ನಿಮಗೆ ಎಲ್ಲ ಬಂಡೆಗಳು ಕಾಣಸಿಗ್ತವೆ. ಸೊ ಗ್ರೀನ್, ರೆಡ್, ಎಲ್ಲೋ ಥರದ ಬೇರೆ ಬೇರೆ ಬಾವುಟಗಳನ್ನ ಹಾಕಿರ್ತಾರೆ. ಅದರ ಉದ್ದೇಶ ಏನು ಅಂತ ಹೇಳಿದ್ರೆ ನೀವು ಯಾವ ಪ್ಲೇಸಲ್ಲಿ ಹೋಗ್ಬೋದು, ಯಾವ ಪ್ಲೇಸಲ್ಲಿ ಹೋಗಬಾರ್ದು ಅಂತ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೋಡೋದಕ್ಕೆ ಸುಂದರವಾಗಿ ಕಾಣೋ ಥರ ಸಮುದ್ರ ಶಾಂತವಾಗಿರಲ್ಲ. ಸಣ್ಣ ಪುಟ್ಟ ಎಚ್ಚರಿಕೆಗಳನ್ನ ತಪ್ಪೋದು ಕೂಡ ಭಾರಿ ದಂಡ ತೆರಬೇಕಾಗುತ್ತೆ ಅಂಥ ಪ್ಲೇಸ್ ಇದು. ಸೊ ಅಲ್ಲೇ ಸುತ್ತಾಡಿಕೊಂಡು ಈ ಎಲ್ಲ ಕಲ್ಲುಗಳದ್ದು ವೀಡಿಯೋಗಳನ್ನ ತಗೊಂಡು ಅಲ್ಲಿಂದ ಹೋಗಿ ಒಂದಷ್ಟು ಸೆಲ್ಫಿ ಪಾಯಿಂಟ್ಸ್ ಇದ್ದಾವೆ. ಅದರಲ್ಲಿ ಇದೊಂದು ಈ ಜೋಕಾಲಿ ಒಂದು. ಸೊ ಮನೆಯವ್ರು ಫುಲ್ ಖುಷಿಯಾಗಿ ಜೋಕಾಲಿ ಆಡೋದು ರೀ. ಆಮೇಲೆ ಅಲ್ಲಿಂದ ಈ ಕಡೆ ಬಂದರೆ ನೋಡಿ ಈ ಅಲೆಗಳು ಬಂದು ಈ ಬಂಡೆಗಳು ಹೊಡ್ಕೊಂಡು ಹಿಂಗೆ ಜೋಶಲ್ಲಿದು. ನಾವು ಕೂಡ ಅದ್ರ ಜೊತೆ ಜೋಶಲ್ಲಿ ವೀಡಿಯೋಗಳು ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಮನೆಯವರು ತುಂಬ ವರ್ಷಗಳ ನಂತರ ಸಮುದ್ರಕ್ಕೆ ಬಂದಿದ್ದು, ಆಗ ಖುಷಿಯಾಯಿತು. ಜೊತೆಗೆ ಜೋಕಾಲಿಯಲ್ಲಿ ಕೂತ್ಕೊಂಡು ವೀಡಿಯೋ ಮಾಡಿಕೊಂಡು ವಾಪಸ್ ಹೊರಟಿದ್ದು. ಹೊರಟಷ್ಟೊತ್ತಿಗೆ ಈ ಬೋಟ್ ನಮ್ಮನ್ನ ಕರ್ಕೊಂಡಾಗ ವಾಪಸ್ ಬಂತು. ಮತ್ತೆ ರಿಟರ್ನ್ ಜರ್ನಿ ಆದಮೇಲೆ ಅದೇ ಬೋರ್ಗರ್ ತಾಳಲ್ಲೇ ಕೇಳಿಸ್ಕೊಳ್ಳೋಕ್ಕೆ ಖುಷಿ, ನೋಡೋಕ್ಕೆ ಖುಷಿ. ಜೊತೆಗೆ ಈ 60 ಬಿಲಿಯನ್ ವರ್ಷಗಳ ಹಳೆಯ ಎಕ್ಸಗನ್ ಶೇಪ್ದು ವೀಡಿಯೋ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ ನೋಡಿ. ಸುಮಾರು ಮತ್ತೆ ಅರ್ಧ ಗಂಟೆ ಜರ್ನಿ. ಅಲ್ಲಿಂದ ಬಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಸಣ್ಣ ಶಾಪಿಂಗ್ ಮುಗಿಸ್ಕೊಂಡು ಸನ್ಸೆಟ್ ಟೈಮಲ್ಲಿ ಒಳ್ಳೆ ಫೋಟೋಸ್ ತೊಗೊಂಡು ಅಲ್ಲಿಂದ ಬಂದು ಕೂತಿದ್ದೆ ಮಲ್ಪೆಯ ಮೇಯ್ನ್ ಬೀಚಲ್ಲಿ. ಮಗಳು ರೂಮಿಂದನೇ ಒಂದು ಡಬ್ಬ ತೊಗೊಂಬಂದು ಇಕ್ಕಿದ್ಲು. ಅದರಲ್ಲೇನೋ ಮಣ್ಣೆ ತೊಗೊಂಡು ಕೋಟೆ ಕಟ್ತೀನಿ ಅಂತೇಳಿ ಸುಮಾರು ಸನ್ಸೆಟ್ ಆಗೋವರೆಗೂ ಕಟ್ತಾನೆ ಇದ್ಲು. ನಾನು ಹೋಗಿ ಜಾಯ್ನ್ ಆದೆ. ಜೊತೆಗೊಂದು ಸನ್ಸೆಟ್ಟಲ್ಲೇ ಸೆಲ್ಫಿಗಳು ತೊಗೊಂಡು ಅಲ್ಲಿಂದ ವಾಪಸ್ ಹೊರಟ್ಮೇಲೆ ಬಂದು ಮುಟ್ಟಿದ್ದು ಉಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ. ಅಲ್ಲಿಂದ ಹಾಗೆ ಸುರತ್ಕಲ್ಲಲ್ಲಿ ಊಟ ಮುಗಿಸ್ಕೊಂಡು ರೂಮ್ ಸೇರೋಷ್ಟೊತ್ತಿಗೆ ರಾತ್ರಿ 12 ಗಂಟೆ ಆಗೋಗಿತ್ತು. ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್.